ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಸೊ ಈ ವಿಡಿಯೋದಲ್ಲಿ ಒಂದು ಕಡಿಮೆ ಪ್ರೈಸಲ್ಲಿ ಸಿಗ್ತಕ್ಕಂಥ ಒಂದು ಬೆಸ್ಟ್ ಕ್ವಾಲಿಟಿ ಸಿಂಗಲ್ ಡೋರ್ ರೆಫ್ರಿಜರೇಟರ್ನ ತಿಳಿಸ್ಕೊಡ್ತೀನಿ. ಸೊ ನೀವೇನು ನೋಡ್ತಾ ಇದ್ರೆ ಇಲ್ಲಿ ಎರಡು ಮಾಡೆಲ್ ಅವೈಲೇಬಲ್ ಇದೆ. ಒಂದು ಪ್ಲೇನ್ ಕಲರಲ್ಲಿದೆ, ಇನ್ನೊಂದು ಫ್ಲವರ್ ಡಿಸೈನಲ್ಲಿದೆ. ಸೊ ಇದೆರಡು ಬಂದ್ಬಿಟ್ಟು BPL ಬ್ರ್ಯಾಂಡ್ ಅವ್ರದ್ದು. ಸೊ BPL ಬಂದ್ಬಿಟ್ಟು ಇವಾಗ ರಿಲಯನ್ಸ್ ಜೊತೆ ಟೈ ಅಪ್ ಮಾಡ್ಕೊಂಡಿದ್ದಾರೆ. ಸೊ ಅಂದರೆ ಇದು ತುಂಬ ಹಳೆ ಕಂಪನಿ. ಮುಂಚೆ BPL ಟಿವಿಯಲ್ಲಿ ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ. 1963 ಸ್ಟಾರ್ಟ್ ಆಗಿದ್ದಂಥ ಕಂಪನಿ. ಸೊ 90 ಸೀರೀಸ್ ಅವ್ರಲ್ಲೆಲ್ಲ ಇದು ತುಂಬ ಫೇಮಸ್ ಬ್ರ್ಯಾಂಡು. ಸೊ ಈಗ ರೀಲಾಂಚ್ ಆಗಿದೆ ಅದು ರಿಲಯನ್ಸ್ ಜೊತೆ ಟೈ ಅಪ್ ಮಾಡಿಕೊಂಡು. ಸೊ ಇವ್ರದ್ದು ಅಪ್ಲೈನ್ಸಸ್ ಅಂತ ಬಂದಾಗ ಈಗ ಫ್ರಿಡ್ಜ್ ಆಗಿರ್ಬೋದು, ವಾಷಿಂಗ್ ಮಿಷಿನು, TV, AC ಸುಮಾರು ಅಪ್ಲೈನ್ಸಸ್ ಜೊತೆ ಬಂದಿದ್ದಾರೆ. ಸೊ ಈಗ ಹೊಸದಾಗಿ ಲಾಂಚ್ ಮಾಡಿರೋದ್ರಿಂದ ಇದೆಲ್ಲ ಏನಂದರೆ ಸೊ ಕಡಿಮೆ ಪ್ರೈಸ್ಗೆ ಒಂದು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ದಾರೆ. ಸೊ ಮುಂಚೆ ಇವಾಗ ನೆನಪಾಗೋದೇನೋ, ಇವಾಗ ಜಿಯೋ ಸಿಮ್ಮು ಸ್ಟಾರ್ಟಿಂಗು ಯಾವ ಥರ ಫ್ರೀಯಾಗಿ ಕೊಟ್ಟು ಆಮೇಲೆ ಪ್ರೈಸ್ ಜಾಸ್ತಿ ಮಾಡಿದ್ರು, ಮತ್ತೆ ಅಗೇನ್ ಪ್ರೈಸ್ ಜಾಸ್ತಿ ಮಾಡಿದ್ರು. ಫ್ಯೂಚರಲ್ಲಿ ಇದನ್ನು ಕೂಡ ಪ್ರೈಸಸ್ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈಗ ಸ್ಟಾರ್ಟಿಂಗ್ ಕೊಟ್ಟಿರೋದ್ರಿಂದ ಸೊ ಒಳ್ಳೆ ಕ್ವಾಲಿಟಿ ಈಗೆಲ್ಲ ಬೈ ಮಾಡೋರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ನಾನು ಹೇಳ್ತೀನಿ. ಸೊ ಇನ್ನೊಂದು ಈ ಒಂದು BPL ಬ್ರ್ಯಾಂಡ್ದು ಕಂಪ್ಲೀಟ್ ಆಥರೈಸ್ ಬಂದ್ಬಿಟ್ಟು ರಿಲಯನ್ಸ್ ಆಗಿರೋದ್ರಿಂದ ಸೊ ಇದ್ರದ್ದು ಬ್ಯಾಕ್ ಸೈಡು ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಅಂಡರ್ ಲೈಸೆನ್ಸ್ಡ್ ಬೈ ರಿಲಯನ್ಸ್ ರಿಟೇಲ್ ಲಿಮಿಟೆಡ್ ಅಂತಲೂ ಕೂಡ. ಸೊ ರಿಲಯನ್ಸ್ದು ಏರಿಯಾ ವೈಸ್ ಎಲ್ಲ ಫ್ರಾಂಚೈಸಿಗಳಿದೆ, ಪಿನ್ ಕೋಡ್ಸ್ ವೈಸು ಆಪ್ರೇಟ್ ಆಗುತ್ತೆ. ರಿಲಯನ್ಸ್ ರೆಸ್ಕ್ಯೂ ಕಡೆ ಇದ್ದಾನೆ. ಸೊ ನಿಮಗೆ ಎಲ್ಲ ಇದು ಏನೇ ಪ್ರಾಬ್ಲಮ್ ಆದರೂ ಕೂಡ ಬಂದು ಸರ್ವಿಸ್ನ ಮಾಡಿಕೊಡ್ತಾರೆ. ಈ ವಾರಂಟಿ ಇತ್ತು ಅಂದಾಗ 1 ವರ್ಷದೊಳಗಡೆ ಕೂಡ ಫ್ರೀ ಆಫ್ ಕಾಸ್ಟಲ್ಲಿ ವಾರಂಟಿ ಇರುತ್ತೆ. ಇದಕ್ಕೆ 10 ಇಯರ್ಸ್ ಕಂಪ್ರೆಸರ್ ವಾರಂಟಿನ ಕೊಟ್ಟಿರ್ತಾರೆ. ಸೊ 10 ವರ್ಷ ನೀವು ಕಂಪ್ರೆಸರ್ ಏನೇ ಪ್ರಾಬ್ಲಮ್ ಆದರೂ ಕೂಡ ಕಂಪ್ರೆಸರ್ ರಿಲೇಟೆಡ್ 10 ವರ್ಷದವರೆಗೂ ಫ್ರೀ ಇರುತ್ತೆ. ಇದರಲ್ಲಿ ನಿಮಗೆ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರಲ್ಲ, ಇಷ್ಟು ನೀವು ಬೇರೆ ಬ್ರ್ಯಾಂಡಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂದರೆ 18,000 ರಿಂದ 19,000 ನೀವು ಕೊಡಬೇಕಾಗುತ್ತೆ. ಬೇರೆ ಬ್ರ್ಯಾಂಡಲ್ಲಿ ನೀವು ತೊಗೊಳ್ತೀರ ಅಂದರೆ ಸಿಂಗಲ್ ಡೋರಲ್ಲಿ. ಸೊ ಈ ಫ್ರಿಜ್ನ ನೀವು ಇನ್ಸೈಡ್ ನೋಡ್ತೀರಂದರೆ ಸೊ ಈ ರೀತಿ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಫ್ರೀಸರ್ ಸೆಕ್ಷನು. ಕೆಳಗಡೆ ಏನು ನೋಡ್ತಾರೆ ಇದೆಲ್ಲ ಬಂದ್ಬಿಟ್ಟು ಫ್ರಿಜ್ ಸೆಕ್ಷನು. ಸೊ ಇಲ್ಲಿ ನೀವು ಕೆಳಗಡೆ ಇದೇನಿದೆಲ್ಲ ವೆಜಿಟೇಬಲ್ ಮತ್ತು ಫ್ರೂಟ್ಸ್ಗೆ ಕೊಟ್ಟಿರ್ತಕ್ಕಂಥ ಬಾಕ್ಸ್ ಇದು. ಸೊ ಇದರಲ್ಲಿ ನೀವು ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಇಟ್ಕೋಬೋದು. ನಿಮಗೆ ಕೂಲಿಂಗು ಮಿನಿಮಮ್ ಮ್ಯಾಕ್ಸಿಮಮ್ ಅಂತಲೂ ಕೂಡ ಸೊ ಇಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೊಳ್ಬೋದು, ಆಪ್ಷನ್ಸ್ ಇರುತ್ತೆ. ಮತ್ತು ಇಲ್ಲಿ ನೀವು ಫುಡ್ ಐಟಮ್ಸ್ನ ಇಟ್ಕೊಳ್ಬೋದು. ಮತ್ತು ಇಲ್ಲಿ ಈ ಟ್ರೇ ಏನು ನೋಡ್ತಾ ಇದ್ದೀರಲ್ಲ, ಈ ಟ್ರೇಯಲ್ಲಿ ಹಾಲು, ಮೊಸರು ಮತ್ತು ಚೀಸ್ ಐಟಮ್ಸ್ ಎಲ್ಲ ಇದರಲ್ಲಿ ನೀವು ಇಟ್ಕೊಳ್ಬೋದು. ಇದರಲ್ಲಿ ಫ್ರೀಸರಲ್ಲಿ ಬಂದ್ಬಿಟ್ಟು ಫ್ರೋಝನ್ ಐಟಮ್ಸ್ನ ಇಟ್ಕೊಳ್ಬೋದು. ಸೊ ಹೊಸದಾಗೆ ಬಂದಿರೋದ್ರಿಂದ ಇದರಲ್ಲಿ ನಾವು ಸ್ಟಿಕ್ಕರ್ಸ್ನ ರಿಮೂವ್ ಮಾಡಿಲ್ಲ. ಸೊ ಹಾಗೇ ಇದೆ. ಸೊ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇದೇನು ಫ್ರೀಸರ್ ಇದೆಯಲ್ಲ, ಸೊ ಇದರಲ್ಲಿ ನೀವು ಐಸ್ ಕ್ಯೂಬ್ಸ್ ಬೇಕು ಅಂದಾಗ ಸೊ ಇದರಲ್ಲಿ ನೀವು ವಾಟರ್ನ ಆ್ಯಡ್ ಮಾಡಿಟ್ರೆ ಐಸ್ ಕ್ಯೂಬ್ಸ್ ಕೂಡ ಇದರಲ್ಲಿ ಆಗುತ್ತೆ. ಸೊ ಮತ್ತು ನೀವು ಇಲ್ಲಿ ನೀವು ಸೈಡಲ್ಲೂ ನೋಡ್ತೀರ ಅಂದರೆ ಸ್ಟೋರೇಜ್ ಇರುತ್ತೆ. ಇಲ್ಲಿ ನೀವು ಬಾಟಲ್ಸ್ ಎಲ್ಲ ಇಡ್ಬೋದು ಕೆಳಗಡೆ. ಸೊ ಮೆಡಿಸಿನ್ಸ್, ಕಾಸ್ಮೆಟಿಕ್ಸ್ ಎಲ್ಲ ಕೂಡ ಇಲ್ಲಿ ಮೇಲ್ಗಡೆ ನೀವು ಇಡ್ಬೋದು. ಇಲ್ಲಿ ಎಗ್ ಟ್ರೇ ಇರುತ್ತೆ ಮೇಲ್ಗಡೆ. ಸೊ ಎಗ್ನೆಲ್ಲ ಇದರಲ್ಲಿ ನೀವು ಹಾಕಿಡ್ಬೋದು. ಸೊ ಇನ್ನೊಂದು ನೀವು ಇದರಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಎಲ್ಲ ನೋಡ್ತೀರಂದ್ರೂ ಕೂಡ ಸೊ ಇಲ್ಲಿ ಬರುತ್ತೆ ಲೋ ಕೂಲಿಂಗು ಮತ್ತು ಹೈ ಕೂಲಿಂಗ್ ಅಂತ ನಿಮಗೆ 1, 2, 3 ಈ ಥರ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ಅಲ್ಲೇ ತೋರಿಸಿದ್ದಾರೆ ವಿಂಟರು, ಇದು ಚಳಿಗಾಲದಲ್ಲಿ ನೀವು ಇಟ್ಕೊಳ್ಳೋದಕ್ಕೆ. ಸೊ ಮಾನ್ಸೂನು ಮಳೆಗಾಲದಲ್ಲಿ. ಸೊ ಇಲ್ಲಿ ನಿಮಗೆ ಸಮ್ಮರ್ ಕೊಟ್ಟಿದ್ದಾರೆ ನೋಡಿ, ಇದು ಬಂದ್ಬಿಟ್ಟು ಬೇಸಿಗೆ ಕಾಲದಲ್ಲಿ. ಸೊ ನಿಮಗೆ ಆಟೋಮೆಟಿಕ್ ನೀವು ಸೆಲೆಕ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ಅದು ಕ್ಲೈಮೇಟಿಗೆ ತಕ್ಕಂತೆ ವರ್ಕ್ ಆಗುತ್ತೆ. ಸ್ಟೋರೇಜ್ ಎಲ್ಲ ಬಂದ್ಬಿಟ್ಟು ಇಷ್ಟ ಆಗಿರುತ್ತೆ. ಇನ್ನೊಂದು ನೀವು ಯಾವುದೇ ಬ್ರ್ಯಾಂಡ್ ಸಿಂಗಲ್ ಡೋರ್ ತೊಗೊಂಡ್ರು ಕೂಡ ಇದು ಫ್ರೀಸರ್ ಸೆಕ್ಷನಲ್ಲಿ ಅಂದರೆ ಅವಾಗವಾಗ ಏನಾದರೂ ಐಸ್ ಕಟ್ತಾ ಇರುತ್ತೆ. ಸೊ ಐಸ್ ಕಟ್ಟಿತ್ತು ಅಂದಾಗ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಡಿಫ್ರೋಸ್ಟ್ ಅಂತ ಬಟನ್ನ ಕೊಟ್ಟಿರ್ತಾರೆ, ಇಲ್ಲಿ ಮಧ್ಯದಲ್ಲಿ ಕೊಟ್ಟಿದ್ದಾರೆ ನೋಡಿ, ಅದನ್ನು ನಾವು ಪ್ರೆಸ್ ಮಾಡಬೇಕು. ಆಗೇನಾಗುತ್ತೆ ಐಸ್ ಎಲ್ಲ ಕರಗುತ್ತೆ. ಎವಾಪರೇಟ್ ಆಗಿಬಿಟ್ಟು ಬ್ಯಾಕ್ ಸೈಡು ಅದು ಹಿಂದೆಗಡೆ ಒಂದು ಟ್ರೇ ಕೊಟ್ಟಿರ್ತಾರೆ, ಅಲ್ಲೋಗಿ ವಾಟ್ರ್ ಕಲೆಕ್ಟ್ ಆಗುತ್ತೆ. ಅದನ್ನ ನಾವು ಆಚೆ ಕಡೆ ಚೆಲ್ತಾ ಇರಬೇಕಾಗುತ್ತೆ. ಸೊ ಇದು ಸಿಂಗಲ್ ಡೋರಲ್ಲಿ ಇದೊಂದು ಮೇಂಟೆನೆನ್ಸ್ ಇರುತ್ತೆ. ಅಂದರೆ ಇದು ಈ ಕೋಲ್ಡು ಇರ್ತಕ್ಕಂಥ ಟೈಮಲ್ಲಿ ಇವಾಗ ಕೋಲ್ಡ್ ವೆದರಲ್ಲಿ ಜಾಸ್ತಿ ಅದು ಐಸ್ ಕಟ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ಆದ್ರೂ ಸೊ ಅದನ್ನ ಐಸ್ ಕಟ್ಟಿದ್ದಾಗ ನೀವು ಇದನ್ನ ಬಟನ್ನ ಪ್ರೆಸ್ ಮಾಡಿ ಅವಾಗ ಐಸ್ ಎಲ್ಲ ಕರಗುತ್ತೆ. ನೀವು ಅದನ್ನ ಟ್ರೇಯಲ್ಲಿ ಇರ್ತಕ್ಕಂಥ ವಾಟ್ರನ್ನ ನೀವು ಆಚೆ ಕಡೆ ಚೆಲ್ಲಬೇಕಾಗುತ್ತೆ. ಸೊ ಈ ಲೈಟ್ಸ್ ಏನು ಕೊಟ್ಟಿದ್ದಾರೆ, ಇದು ಬಂದ್ಬಿಟ್ಟು LED ಲೈಟ್ಸ್ ಬರುತ್ತೆ. ನಿಮಗೆ ಒಳಗಡೆ ಇರತಕ್ಕಂಥ ಫುಡ್ ಐಟಮ್ಸು ಕೂಡ ವಿಸಿಬಲ್ ಆಗುತ್ತೆ. ಪ್ಲೇನಲ್ಲಿ ನೀವು ಫ್ಲವರಲ್ಲಿ ನೋಡ್ತೀರಂದ್ರೂ ಕೂಡ ಆ್ಯಸ್ ಇಟ್ ಈಸ್ ಸೇಮೇ ಬರುತ್ತೆ. ಇನ್ಸೈಡ್ ಏನು ನೋಡ್ತೀರಾ ಫ್ರೀಜರು, ಫ್ರಿಜ್ಜು ಕಂಪ್ಲೀಟಾಗಿ ಇದೇನು ನೋಡಿದ್ರಲ್ಲ ಅದೇ ಥರನೇ ಬರುತ್ತೆ. ಸೊ ಇನ್ನು ಇದರಲ್ಲಿ ಈ ಒಂದು ಫ್ರಿಜ್ಜಲ್ಲಿ ಎರಡರಲ್ಲೂ ಕೂಡ ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಇವಾಗ ಏನಾದ್ರು ಚಿಕ್ಕ ಮಕ್ಕಳು ಪದೇ ಡೋರ್ ಓಪನ್ ಮಾಡ್ತಾ ಇರ್ತಾರೆ ಅನ್ನೋದಾಗಿದ್ದರೆ, ಒಳಗಡೆ ಏನಾದ್ರು ನೀವು ಫುಡ್ ಐಟಮ್ ಸೇಫ್ಟಿಯಾಗಿ ಇಡಬೇಕು ಅಂದಾಗ ಸೊ ಇಲ್ಲಿ ಲಾಕ್ ಕೊಟ್ಟಿರ್ತಾರೆ, ನೀವು ಲಾಕ್ನ ಓಪನ್ ಮಾಡ್ಕೊಳ್ಬೋದು. ಲಾಕ್ ಆಯಿತು ನೋಡಿ, ಓಪನ್ ಆಯಿತು. ಸೊ ಇದು ಲಾಕ್ ಕೂಡ ನೀವು ಮಾಡ್ಕೊಳ್ಬೋದು. ಸೊ ಫುಡ್ ಐಟಮ್ಸ್ನೆಲ್ಲ ಇಡ್ತೀರ ಅಂದರೆ ಲಾಕ್ ಕೀ ಎಲ್ಲ ಕೊಟ್ಟಿರ್ತಾರೆ. ಇದ್ರದ್ದು ಡೋರ್ ಕ್ವಾಲಿಟಿ ನೋಡ್ತಿರೋದು ಕೂಡ ಪಫ್ ಥಿಕ್ನೆಸ್ಸು ಜಾಸ್ತಿ ಇದೆ. ಸೊ ದಪ್ಪ ಇರೋದ್ರಿಂದ ಏನಂದರೆ ನಿಮಗೆ ಕೂಲಿಂಗ್ ಡಿಟೆನ್ಷನ್ ಕೂಡ ಜಾಸ್ತಿ ಬರುತ್ತೆ. ಮತ್ತು ಇದೇನು ಗ್ಯಾಸ್ಕೆಟ್ ಕೊಟ್ಟಿರ್ತಾರಲ್ಲ ಇದನ್ನು ಕೂಡ ನೀವು ಈಸಿಯಾಗಿ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಇದೇನಿದೆಯಲ್ಲ ಹ್ಯಾಂಡಲ್ ಕೂಡ ಕ್ವಾಲಿಟಿ ಚೆನ್ನಾಗಿದೆ. ಇದು ಪ್ಲೇನ್ಗೆ ಮತ್ತು ಫ್ಲವರ್ಗೆ ಡಿಫ್ರೆನ್ಸ್ ಅಂತ ಬಂದಾಗ ಸಿಟಿ ಎರಡೂ ಕೂಡ ಒಂದೇ. ಸೊ ಟೆಕ್ನಾಲಜಿನೂ ಕೂಡ ಎರಡು ಒಂದೇ, ಫೀಚರ್ಸು ಕೂಡ ಎರಡು ಒಂದೇ. ಡಿಫ್ರೆನ್ಸ್ ಆಗೋದು ಓನ್ಲಿ ಕಲರ್ ಮಾತ್ರ. ಸೊ ಇದು ನಿಮಗೆ ಕಲರ್ ಏನಾಗುತ್ತೆ, ಇದು ಫ್ಲವರ್ ಡಿಸೈನ್ ಬರುತ್ತೆ.
ವಿತ್ ಮೆರೂನ್ ಕಲರ್. ಇವೆರಡು ಮಾಡಲ್ದು ಪ್ರೈಸ್ ನೋಡ್ತೀರಾ ಅಂದರೆ ಈ ಮಾಡಲ್ದು ಬಂದುಬಿಟ್ಟು ಡಿಸ್ಕೌಂಟ್ಸ್ ಎಲ್ಲ ಹೋಗಿ 12,998 ರೂಪಾಯಿಗೆ ಬರ್ತಾ ಇದೆ. ಸೊ ಇದು ಈ ತಿಂಗಳ ಪ್ರೈಸು. ಪ್ರತಿ ತಿಂಗಳು ಚೇಂಜಸ್ ಆಗ್ತಾ ಇರುತ್ತೆ. ಈ ತಿಂಗಳು ಆಫರ್ ಕೊಟ್ಟಿರೋದ್ರಿಂದ 12,998 ರೂಪಾಯಿಗೆ ಬರ್ತಾ ಇದೆ ಈ ಒಂದು ಮಾಡಲು. ಸೊ ಇದು ಬಂದುಬಿಟ್ಟು 1,000 ಜಾಸ್ತಿ ಆಗುತ್ತೆ ಅಂದರೆ 14,000ಕ್ಕೆ ಇದು ಈ ಒಂದು ಮಾಡಲ್ ಬರುತ್ತೆ. 1,000 ಡಿಫ್ರೆನ್ಸ್ ಬರುತ್ತೆ ಪ್ಲೇನ್ಗೂ ಫ್ಲವರ್ಗೂ ಅಂತ ಬಂದಾಗ. ಸೊ ಬಟ್ ಫ್ಲವರ್ಗೆ ಕಂಪೇರ್ ಮಾಡಿದ್ರೆ ನನ್ನ ಸಜೆಷನ್ ಅಂದರೆ ಪ್ಲೇನ್ಗೆ ಹೋಗ್ಬೋದು. ಏನಕ್ಕೆ ಅಂದರೆ ಅದು ಕಲರು ಫ್ಲವರ್ ಏನಾಗುತ್ತೆ ಸ್ವಲ್ಪ ಅದನ್ನು ಯೂಸ್ ಮಾಡಿದ್ಮೇಲೆ ಕಲರ್ ಡಲ್ ಆಗುತ್ತೆ, ಮತ್ತು ಏನಾದ್ರು ಸ್ಕ್ರಾಚ್ ಆಯಿತು ಅಂದರೆ ಹೈಲೈಟ್ ಆಗಿ ಕಾಣುತ್ತೆ ಫ್ಲವರ್ ಎಲ್ಲ ಬಂದ್ಬಿಟ್ಟು. ಇವಾಗ ಯಾರಾದರೂ ಮನೇಲಿ ಯೂಸ್ ಮಾಡ್ತಾ ಇದ್ದರೆ ಅವ್ರನ್ನ ನೋಡಿದ್ರೆ ಗೊತ್ತಾಗ್ಬೋದು ಕಲರೆಲ್ಲ ಡಲ್ ಆಗಿರುತ್ತೆ. ಇವಾಗ ಸ್ಟಾರ್ಟಿಂಗ್ ತೊಗೊಂಡಿರೋ ಥರ ಇರೋದಿಲ್ಲ ಆ ಫ್ಲವರ್ ಡಿಸೈನ್ ಯಾವುದೇ ರೆಫ್ರಿಜರೇಟರ್ ಆಗಿರ್ಬೋದು. ಬಟ್ ಈ ಪ್ಲೇನಲ್ಲಿ ನೀವು ಎಷ್ಟೇ ದಿನ ಯೂಸ್ ಮಾಡಿ ಸೊ ಯಾವುದೇ ಥರ ಡಲ್ ಆಗಲ್ಲ ಕಲರು ಕೂಡ, ಮತ್ತು ಸ್ಕ್ರಾಚು ಕೂಡ ಹೈಲೈಟಾಗಿ ಕಾಣಲ್ಲ. ಇನ್ನೊಂದು ಬ್ಯಾಕ್ಗ್ರೌಂಡ್ ಯಾವುದೇ ಕಲರ್ ಇದ್ರೂ ಕೂಡ ಮ್ಯಾಚ್ ಆಗುತ್ತೆ. ನಿಮ್ಮ ಹಿಂದೆಗಡೆ ಯೂಸ್ ಮಾಡೋಂಥ ಗೋಡೆ ಯಾವುದೇ ಕಲರ್ ಇದ್ರೂ ಕೂಡ ಮ್ಯಾಚ್ ಆಗುತ್ತೆ. ಸೊ ಇಷ್ಟೊತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು BPL ಬೆಸ್ಟ್ ಸಿಂಗಲ್ ಡೋರ್ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದನ್ನು ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಸೊ ನಿಮ್ಮ ಹತ್ತಿರದ ರಿಲಯನ್ಸ್ ಡಿಜಿಟಲ್ಗೆ ವಿಸಿಟ್ ಮಾಡಿ ನೀವು ಅದನ್ನ ಪರ್ಚೇಸ್ನ ಮಾಡ್ಬೋದು. ಸೊ ಇಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ. ಆ ನಂಬರ್ಗೆ ನೀವು ಕಾಲ್ ಮಾಡಿ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಇಲ್ಲ ನೀವೇನಾದ್ರು ಪರ್ಚೇಸ್ ಮಾಡಬೇಕಂತ ಇದ್ದರೂ ಕೂಡ ಸೊ ಆ ನಂಬರ್ಗೆ ಕಾಲ್ ಮಾಡಿ ನಾವು ಅದ್ರ ಡೀಟೇಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀವಿ. ಸೊ ಹಾಗೆ ಇದು ನಾವು ವಿಡಿಯೋ ಮಾಡ್ತಾ ಇರೋದು ಇದು ರಿಲಯನ್ಸ್ ಡಿಜಿಟಲ್ ಬಸವೇಶ್ವರ ನಗರದಲ್ಲಿ. ಸೊ ನಿಮಗೆ ಏನಾದರೂ ನಿಯರ್ ಇತ್ತು ಅಂದಾಗ ಬನ್ನಿ, ನಾವು ಕೂಡ ಅವೈಲೇಬಲ್ ಇರ್ತೀವಿ. ಸೊ ಅವತ್ತಿನ ದಿನ ಏನು ಆಫರ್ ಇರುತ್ತೆ ಆ ಆಫರ್ನ ನಾವು ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.